ತ್ರೈಕನಾಂತ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು. ತಿಂಗಳಿನ ಕಡೇ ಭಾನುವಾರವನ್ನ ನಾವು ಕಾಣ್ತಿದ್ದೇವೆ. ದೇವರು ಇದುವರೆಗೂ ಸಹ ನಮ್ಮನ್ನು ನಡೆಸಿದ್ದಕ್ಕೋಸ್ಕರ ಸ್ತೋತ್ರ. ಈ ತಿಂಗಳು ಸಹ ದೇವರು ನಮ್ಮನ್ನ ಎಲ್ಲ ವಿಧವಾದ ಕೇಡು, ಗಂಡಾಂತರ, ಅಪಾಯ, ಅನಾಹುತಗಳಿಂದ ತಪ್ಪಿಸಿ ನಾಳೆ ದಿವಸ ನಾವು ನೂತನವಾದಂತಹ ಮಾಸವನ್ನು ಕಾಣಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿದ್ದಾನೆ. ದೇವರ ಚಿತ್ತವಾದರೆ ನಾವು ನಾಳೆ ದಿವಸ ನೂತನವಾದಂಥ ತಿಂಗಳನ್ನು ಕಾಣಲಿಕ್ಕಿದ್ದೇವೆ. ಇದುವರೆಗೂ ಸಹ ಕಾಪಾಡಿದಂಥ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಒಂದು ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ದೃಷ್ಟಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನಾಂತ ದೇವರೇ, ಈ ತಿಂಗಳಿನ ಕಡೆಯ ಭಾನುವಾರದವರೆಗೂ ನಮ್ಮನ್ನು ನಡೆಸಿದ್ದೀವಿ. ನಾಮಕ್ಕೆ ಸ್ತೋತ್ರವನ್ನಾಗಲಿಪ್ಪ. ಇನ್ನು ದೈವಿಕವಂತ ಕೃಪೆ ನಮ್ಮನ್ನೆಲ್ಲವಿರುವಂತ ಕೇಡು, ಗಂಡಾಂತರ, ಅಪಾಯ, ಉಪದ್ರವಗಳು, ಸೋಂಕುಗಳು, ಅಂಟುಚಾಟಗಳು, ರೋಗ ರುಜಿನಗಳಿಂದ ತಪ್ಪಿಸಿ ಕಾದು ಕಾಪಾಡಿ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿರುವುದನ್ನು ನೆನೆಸಿ ನಾವು ಸ್ತೋತ್ರ ಮಾಡ್ತೇವೆ. ಈ ತಿಂಗಳಿನ 31 ದಿವಸಗಳು ನಿನ್ನ ಕಾವಲಾಸ ನಮ್ಮನ್ನು ಕೈಗೊಂಡು ಕಾದು ಕಾಪಾಡಿದೆ. ನಿನ್ನ ಚಿತ್ತವಾದರೆ ನಾಳೆ ಸಹ ನಾವು ನೂತನವಾದಂತಹ ಮಾಸವನ್ನು ಕಾಣಲಿದ್ದೇವೆ. ಇದುವರೆಗೂ ಕಾದು ಕಾಪಾಡಿದಕ್ಕೋಸ್ಕರ ಸ್ತೋತ್ರ. ನಿನ್ನನ್ನು ನಿರೀಕ್ಷಿಸಿದಂತ ನಾವು ಆಶಾಭಂಗ ಪಡೆದಂತೆ ನಮ್ಮನ್ನು ಆಶೀರ್ವಿಸಿದ್ದೇವೆ. ಈಗ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಈ ಸಂದರ್ಭದಲ್ಲಿ ಆತ್ಮನ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡು. ಪ್ರಬೋಧಿಸಲಿಕ್ಕಿರುವಂತಹ ಅಲ್ಪನ ಬಾಯಲಿನ ಮಾತುಗಳನ್ನು ಹಾಕು. ಕೇಳಲಿಕ್ಕೆ ಶುದ್ಧ ಹೃದಯ, ಸಿದ್ಧ ಮನಸ್ಸನ್ನು ಕೊಟ್ಟ ಭಾಗವಹಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವನಾಮದಲ್ಲಿ ಬೇಡಿಕೆ ತಂದೆ, ಆಮೆನ್. ನನ್ನ ಪ್ರಿಯ ದೇವಚಂದ್ರೇ, ಈ ದಿವಸ ದೇವರ ವಾಕ್ಯವನ್ನ ನಾವೊಂದು ವಾಗ್ದಾನದ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ. ಪ್ರವಾದಿಯಾದ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಾನೆ ವಾಕ್ಯದ ಮುಖಾಂತರ. ವಾಕ್ಯವನ್ನು ಮೊದಲು ನಾವು ಓದಿ ಕೇಳಿಸಿಕೊಳ್ಳೋಣ. ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಅದ್ಭುತವಾದಂತ ಒಂದು ದೇವರು ಕೊಟ್ಟಂತ ವಾಗ್ದಾನ ಏನು? ಯೆಹೋವನನ್ನು ನಿರೀಕ್ಷಿಸೋದು ಹೊಸ ಬಲವನ್ನು ಹೊಂದು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಇಲ್ಲಿ ದೇವರು ಮಾನವರಾಂತ ನಮ್ಮನ್ನ ಹದ್ದಿಗೆ ಹೋಲಿಸಿ ಮಾತಾಡ್ತಾನೆ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ಹೋರಾಟಗಳು ಅದಿದ್ದದ್ದೇ. ಈ ಲೋಕದಲ್ಲಿ ನಮಗೆ ಕಷ್ಟ ಸಂಕಟಗಳುಂಟು. ಆದ್ರೆ ದೇವರು ಹೇಳ್ತಾನೆ, ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೆ. ಆದ್ರೆ ಇವೆಲ್ಲಗಳ ಮಧ್ಯದಲ್ಲಿ ದೇವರನ್ನು ನಿರೀಕ್ಷಿಸುವಂತ ಮಕ್ಕಳಿಗೆ ಏನು ಆಶೀರ್ವಾದ ಸಿಗ್ತದೆ ಅಂತ ಈ ವಾಕ್ಯ ಹೇಳ್ತದೆ. ಯೆಹೋವನ ನಿರೀಕ್ಷಿಸೋರು ಒಂದು ಹೊಸ ಬಲವನ್ನು ಹೊಂದ್ತಾರೆ. ಹಿಂದೆಂದೂ ಇಲ್ಲದಂತ ಒಂದು ಹೊಸ ಬಲವನ್ನು ಹೊಂದ್ತಾರೆ. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಏರ್ತಾರೆ, ಓಡಿದ ನೀರು, ನಡೆದು ಬಾಳ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನಾವು ಈ ದಿವಸ ಈಗಾಗಲೇ ಯೋಚನೆ ಮಾಡಬಹುದು, ನಾನು ಯಾವುದನ್ನು ಕುರಿತು ಮಾತಾಡ್ತೇನೆ ಅಂತ. ಹೌದು, ನಿಮ್ಮ ಊಹೆ ಸರಿ. ನಾನು ಹದ್ದನ್ನು ಕುರಿತು ಮಾತಾಡ್ತೇನೆ. ಹದ್ದಿನ ಗುಣಲಕ್ಷಣಗಳನ್ನ ಮೊದಲು ಧ್ಯಾನಿಸಿ ಅದನ್ನ ಮಾನವನಿಗೆ ಹೋಲಿಸಿ ಅದಾದ ನಂತರ ನಾವು ದೇವರ ಈ ಒಂದು ವಾಕ್ಯದ ಸಂದೇಶ ಮುಖಾಂತರ ನಾವು ಏನನ್ನು ಕಲಿತುಕೊಳ್ಬಹುದು ಅಂತ ತಿಳಿದುಕೊಳ್ಳೋಣ. ಸರಿ, ಅನೇಕ ಸಾರಿ ಲೋಕದಲ್ಲಿ ನಾವು ಅನೇಕ ಕಾರ್ಯದ ಮೇಲೆ ನಿರೀಕ್ಷೆ ಇಟ್ಕೊಳ್ತೇವೆ. ಆದರೆ ಅದರ ಫಲ ಶೂನ್ಯವಾದಾಗ ಬಹಳಷ್ಟು ಬೇಸರ ಆಗ್ತದೆ. ಆದರೆ ದೇವರ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸಲು ಹೊಸ ಬಲವನ್ನು ಹೊಂದುವುದು. ದೇವರ ಮೇಲೆ ನಿರೀಕ್ಷೆಯನ್ನ ಇಟ್ಟುಕೊಳ್ಳುವವನಿಗೆ ಅವನಿಗೆ ಎಂದಿಗೂ ಸಹ ಆಶಾಭಂಗ ಹೊಂದುವುದೇ ಇಲ್ಲ. ಅದು ಸಹ ಒಂದು ವಾಗ್ದಾನ. ಪ್ರವಾದಿಯಾದ ಯೆಶಾಯನ ಗ್ರಂಥ 49ನೇ ಅಧ್ಯಾಯ 23ನೇ ವಾಕ್ಯದ ಕಡೆ ಭಾಗವನ್ನ ಈಗ ನಾವು ಓದಿ ಕೇಳಿಸಿಕೊಳ್ಳೋಣ. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು.
ಈ ದೇವರನ್ನ ನಿರೀಕ್ಷಿಸಿಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿ ಆಶಾಭಂಗ ಹೊಂದುವುದೇ ಇಲ್ಲ. ಸರಿ, ಈಗ ಹೊಸ ಬಲ ಹೊಂತಾರೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ಕೇಳಿಸಿಕೊಂಡ್ರೆ ಅದು ಹೇಗೆ ಸಾಧ್ಯ? ಯೆಹೋವನ ನಿರೀಕ್ಷೆ ಹೊಸ ಬಲ ಹೊಂದುತ್ತಾರೆ. ಹೇಗೆ? ಹದ್ದಿಗೆ ಹೇಗಿದು ಬರ್ತದೆ? ದೇವರ ವಾಕ್ಯದಲ್ಲಿ ನಾವು ಓದೋಣ. ಈ ಹದ್ದು ಯಾಕೆ ಇಷ್ಟೊಂದು ಪ್ರಾಮುಖ್ಯವಾದಂತ ಒಂದು ಸ್ಥಾನಮಾನವನ್ನು ಹೊಂದಿದೆ? ದೇವರು ಯಾಕೆ ನಮ್ಮ ಹದ್ದಿಗೆ ಹೋಲಿಸ್ತಾರೆ? ನೀವು ಅದಕ್ಕೆ ಇತಿಹಾಸ ನೋಡುವುದಾದ್ರೆ, ಪ್ರಪಂಚದ ದೊಡ್ಡ ದೊಡ್ಡ ರಾಜರುಗಳು ಯುದ್ಧಕ್ಕೆ ಹೋಗುವಾಗ ಆ ಯುದ್ಧದಲ್ಲಿ ಕೆಲವು ಧ್ವಜಗಳನ್ನ ಅವರು ಉಪಯೋಗಿಸ್ತಿದ್ರು. ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಲಾಂಛನ ಇರ್ತದೆ. ಈ ಧ್ವಜಕ್ಕೆ ಅನೇಕ ರಾಷ್ಟ್ರಗಳು ಹದ್ದನ್ನ ತಮ್ಮ ಲಾಂಛನವನ್ನಾಗಿ ಉಪಯೋಗಿಸ್ತಾರೆ. ಉದಾಹರಣೆಗೆ ಬ್ಯಾಬಿಲೋನ್, ಪರ್ಷಿಯಾ, ರೋಮ್ ಮುಂತಾದಂತ ದೇಶಗಳು. ಈ ಹದ್ದು ಅಷ್ಟೊಂದು ಪ್ರಬಲವಾದಂತಹ ರೀತಿಯಲ್ಲಿ ವೈರಿಗಳ ಮೇಲೆ ಎರಗುತ್ತದೆ ಎಂಬುದಾಗಿ ನಾವು ಅದೇ ರೀತಿಯಲ್ಲಿ ವೈರಿಗಳನ್ನು ಆಕ್ರಮಿಸಿಕೊಳ್ತೇವೆ ಎಂಬುದಾಗಿ ತೋರಿಸಿಕೊಳ್ಳಿಕ್ಕೆ ಆ ಹದ್ದನ್ನ ಲಾಂಛನವನ್ನಾಗಿ ಉಪಯೋಗಿಸ್ತೀವಿ. ಯೋಬನ ಪುಸ್ತಕ 39ನೇ ಅಧ್ಯಾಯ 28-29 ವಾಕ್ಯವನ್ನ ಈಗ ನಾವು ಓದಿ ಕೇಳಿಸ್ಕೊಳ್ಳೋಣ. ಯೋಬನ ಪುಸ್ತಕ 39ನೇ ಅಧ್ಯಾಯ 28-29. ಅದಕ್ಕೆ ಬಂಡೆಯೇ ನಿವಾಸವು, ಅದು ಶಿಲಾ ಶಿಖರದಲ್ಲಿಯೂ ದುರ್ಗದಲ್ಲಿಯೂ ತಂಗುವುದು. ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡುಹಿಡಿಯುವುದು. ನೋಡ್ರಿ, ಈ ಹದ್ದಿಗೆ ಗುಣಲಕ್ಷಣ ಏನಪ್ಪಾ ಅಂದ್ರೆ ಅದರ ನಿವಾಸ ಬಂಡೆಗಳು. ಅದರ ನಿವಾಸ ಬಂಡೆ. ಹದ್ದಿನ ನಿವಾಸಗಳು ಬಂಡೆ ಎಂಬುದಾಗಿ ಸತ್ಯವಿದೆ. ಅದು ಶಿಲಾ ಶಿಖರದಲ್ಲಿಯೂ ಉನ್ನತವಾದಂತಹ ಶಿಖರದಲ್ಲಿ ವಾಸಿಸುವಂತದ್ದು. ಮನೆಗಳಲ್ಲೆಲ್ಲ ಉನ್ನತವಾದಂತಹ ಶಿಖರಗಳು. ಆ ಬಂಡೆಗಳ ಮಧ್ಯದಲ್ಲಿರುವಂತಹ ಬಿರುಕುಗಳಲ್ಲಿ ತನ್ನ ಗೂಡುಗಳನ್ನು ಮಾಡಿಕೊಳ್ತದೆ. ದುರ್ಗದಲ್ಲಿಯೂ ತಂಗುವುದು ಸತ್ಯವಿದೆ ಹೇಳ್ತದೆ. ಅಲ್ಲಿಂದಲೇ ಅಂದ್ರೇನು? ಮೇಲಿಂದ ಉನ್ನತವಾದ ಶಿಖರದಿಂದ ಬೇಟೆಯನ್ನ, ಕೆಳಗಿರುವಂತಹ ಬೇಟೆಯನ್ನು ನೋಡುತ್ತಾ ಅದು ಎಷ್ಟೇ ದೂರದಲ್ಲಿದ್ರು ಅದನ್ನ ಕಂಡು ಹಿಡಿಯುವುದು. ಎಷ್ಟೊಂದು ತೀಕ್ಷ್ಣ ಕಣ್ಣು. ಅದಕ್ಕೆ ಹೇಳ್ತಾರೆ ಹದ್ದಿನ ಕಣ್ಣು. ಕೆಲವರು ಹೇಳ್ತೇವಲ್ಲ, ಅವನ ಹದ್ದಿನ ಕಣ್ಣು. ಅಂದ್ರೆ ಅಷ್ಟು ತೀಕ್ಷ್ಣವಾಗಿ ಅದು ತನ್ನ ಬೇಟೆಯನ್ನು ಹುಡುಕ್ತದೆ ಎಂಬ ಸತ್ಯವಿದೆ ಹೇಳ್ತದೆ. ಬೇಟೆ ಮೇಲೆ ಎರಗ್ತದೆ. ಅದೇ ಯೋಬನ ಪುಸ್ತಕ 9ನೇ ಅಧ್ಯಾಯ 26ನೇ ವಾಕ್ಯವನ್ನ ಈಗ ನಾವು ಓದಿ ಕೇಳಿಸ್ಕೊಳ್ಳೋಣ. ಯೋಬನ ಪುಸ್ತಕ 9ನೇ ಅಧ್ಯಾಯ 26ನೇ ವಾಕ್ಯ. ಬೆಂಡಿನ ದೋಣಿಗಳು ದಾಟಿ ಹೋಗುವಂತೆ, ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆಯೂ ವೇಗವಾಗಿ ಗತಿಸಿ ಹೋಗುತ್ತದೆ. ನೋಡ್ರಿ, ದೇವ್ರ ವಾಕ್ಯ ವೇಗವಾಗಿ ಗತಿಸಿ ಹೋಗುವಂತದನ್ನ ಹದ್ದಿಗೆ ಹೋಲಿಸ್ತಾರೆ. ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆಯೂ ವೇಗವಾಗಿ ಗತಿಸಿ ಹೋಗ್ತದೆ. ಬಹಳ ವೇಗವಾಗಿ ಹದ್ದು ತನ್ನ ಬೇಟೆಯ ಮೇಲೆ ಎರಗುತ್ತದೆ. ಇವ್ರು ಯಾಕೆ ಲಾಂಛನಗಳನ್ನು ಮಾಡಿಕೊಳ್ತಿದ್ರು ಅಂತಿದ್ದೇನೆ. ಶತ್ರುಗಳನ್ನ ಎದುರಿಸ್ಲಿಕ್ಕೆ, ಅವರನ್ನ ಬೆದರಿಸ್ಲಿಕ್ಕೆ, ಹೆದರಿಸ್ಲಿಕ್ಕೆ ಇವರು ಈ ಹದ್ದನ್ನ ಲಾಂಛನವಾಗಿ ಇಟ್ಕೊಳ್ತಿದ್ರು. ನಾವು ಬಹಳ ವೇಗವಾಗಿ ಬಂದು ಎರಗ್ತೇವೆ, ಕ್ಷಣಾರ್ಧದಲ್ಲಿ ಬಂದು ಎರಗ್ತೇವೆ, ನೀವು ಹುಷಾರಾಗಿರಿ, ಜಾಗರೂಕರಾಗಿರ್ರಿ. ಅದನ್ನ ನೋಡಿ ಎಷ್ಟೋ ಜನ, ಎಷ್ಟೋ ರಾಷ್ಟ್ರಗಳು ಹೆದರಿಕೊಳ್ತಾರೆ. ಹಾಗಾದ್ರೆ ಹದ್ದಿನ ಗುಣಲಕ್ಷಣ ಏನು? ಉನ್ನತವಾದ ಶಿಖರದಲ್ಲಿ ವಾಸ ಮಾಡ್ತದೆ. ಮೇಲಿಂದಲೇ ಬಹಳ ತೀಕ್ಷ್ಣವಾದ ಗತಿಯಲ್ಲಿ ಅದು ತನ್ನ ಬೇಟೆ ನೋಡ್ತದೆ. ಅದು ವೇಗವಾಗಿ ಬಂದು ಬೇಟೆ ಮೇಲೆ ಎರಗುತ್ತದೆ. ಇದಿಷ್ಟು ಈ ಗುಣಲಕ್ಷಣಗಳು ಹದ್ದಿನ ಗುಣಗಳು. ಮತ್ತೆ ಕೆಲವು ನೋಡೋಣ. ಯೆರೆಮೀಯನ ಪುಸ್ತಕ 49ನೇ ಅಧ್ಯಾಯ 16ನೇ ವಾಕ್ಯ. ಪ್ರವಾದಿಯಾದ ಯೆರೆಮೀಯನ ಗ್ರಂಥ 49:16ನೇ ವಾಕ್ಯ. ಆಹಾ, ನಿನ್ನ ಭೀಕರತ್ವದಲ್ಲಿ ಪರ್ವತಾಗ್ರದಲ್ಲಿ ನೆಲೆಗೊಂಡು ಬಂಡೆಯ ಬಿರುಕುಗಳಲ್ಲಿ ವಾಸಿಸುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು ಮೋಸಗೊಳಿಸಿದೆ. ನೀನು ಹದ್ದಿನಂತೆ ನಿನ್ನ ಗೂಡನ್ನು ಉನ್ನತ ಸ್ಥಾನದಲ್ಲಿ ಕಟ್ಟಿಕೊಂಡರೂ ನಿನ್ನನ್ನು ಅಲ್ಲಿಂದ ಇಳಿಸಿ ಬಿಡುವೆನು. ಇಲ್ಲಿ ನಮ್ಗೆ ಬೇಕಾಗಿರುವಂತ ವಾಕ್ಯ, ಹದ್ದು ತನ್ನ ಗೂಡನ್ನ ಉನ್ನತ ಸ್ಥಾನದಲ್ಲಿ ಕಟ್ಟಿಕೊಳ್ತದೆ. ಹದ್ದು ತನ್ನ ಗೂಡನ್ನ ಉನ್ನತ ಸ್ಥಾನದಲ್ಲಿ ಕಟ್ಟಿಕೊಳ್ತದೆ.
ಮತ್ತೆ ಯೋಬನ ಪುಸ್ತಕ ಈಗ 39, 29 ಆಗ್ಲೇ ಓದಿದ್ವಲ್ಲ, ಮತ್ತೆ ಇನ್ನೊಂದ್ಸರಿ ಓದೋಣ. 39, 29. ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡುಹಿಡಿಯುವುದು. ನೋಡ್ರಿ, ಅಲ್ಲಿಂದಲೇ ಅಂದ್ರೆ ಉನ್ನತ ಸ್ಥಾನದಿಂದಲೇ ಬಹಳ ಕೆಳಗೆ ಇರುವಂತ ಕೆಲವು ಸರಿ ಏನಾಗ್ತದೆ ಗೊತ್ತಾ, ಈ ಕೆಲವು ಮೀನುಗಳು ಸತ್ತು ಈ ಸಮುದ್ರದ ತೀರದಲ್ಲಿ ಬಿದ್ದಿರ್ತದೆ. ಇದೇನ್ ಮಾಡ್ತದೆ, ಶಿಖರದಲ್ಲಿ ಇರ್ತದೆ ಈ ಹದ್ದು. ಅದು ಮೇಲಿಂದಲೇ ಆ ಮೀನನ್ನು ನೋಡ್ತದೆ. ಸಮುದ್ರದಲ್ಲಿರುವಂತ ಮೀನನ್ನ ಬಂದು ಹಿಡಿಯೋದು ಒಂದು ರೀತಿ ಬೇರೆ, ಸತ್ತು ಹೋಗಿರುವಂತ ಮೀನನ್ನು ಹಿಡಿಯುವಂಥದ್ದು ಬೇರೆ. ಮೇಲಿಂದ ಅದು ಕಾಣಿಸ್ತದೆ. ನಮ್ಮಲ್ಲಿ ನಮ್ಮ ಅನೇಕ ಜನರಿಗೆ ನೋಡ್ರಿ, ಸ್ವಲ್ಪ ದೂರ ಇದ್ರೆ ಕಾಣಲ್ಲ. ಇದು ನನಗೂ ಅಷ್ಟೇ, ಅದಕ್ಕೆ ಕನ್ನಡಕ್ಕೆ ಹಾಕೊಂಡಿದ್ದೀನಿ. ವಯಸ್ಸಾದಂತ ನಮ್ಗೆ ಈ ರೀತಿ ಸಮಸ್ಯೆಗಳು ಬರ್ತದೆ. ಅದ್ರ ಹದ್ದಿಗೆ ಆಗಲ್ಲ, ಅದರ ಕಣ್ಣು ಬಹಳ ತೀಕ್ಷ್ಣ, ಬಹಳ ದೂರದಲ್ಲಿ ಅದು ತನ್ನ ಬೇಟೆಯನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಸತ್ಯವೇದ ಹೇಳ್ತದೆ. ಕೆಲವು ಸಂಶೋಧಕರು ಹೇಳ್ತಾರೆ, ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಅದು ತನ್ನ ಬೇಟೆಯನ್ನು ನೋಡ್ಲಿಕ್ಕೆ ಸಾಧ್ಯ. 5 ಕಿಲೋಮೀಟರ್, ಒಂದಲ್ಲ ಎರಡಲ್ಲ, 5 ಕಿಲೋಮೀಟರ್ ದೂರ. ಅದರ ಕಣ್ಣಿನ ಗಾತ್ರವನ್ನ ಕೆಲವರು ಸಂಶೋಧಕರು ಹೇಳ್ತಾರೆ ನೋಡ್ಲಿಕ್ಕಾಗಿದೆ, ಆದ್ರೆ ಆ ಕಣ್ಣು, ಅದರ ತೂಕ ಸುಮಾರು 5 kg ಎಂಬುದಾಗಿ ಹೇಳ್ತಾರೆ. ಎಷ್ಟು ಸರಿ ನನಗೆ ಗೊತ್ತಿಲ್ಲ, ಆದ್ರೆ ಸಂಶೋಧಕರು ಹೇಳಿರುವಂತ 5 kg ತೂಕ ಹದ್ದಿನ ಕಣ್ಣು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಮನುಷ್ಯನ ಕಣ್ಣಿಗಿಂತಲೂ ಬಹಳ ದೊಡ್ಡದಾದ ಕಣ್ಣುಗಳು ಹದ್ದಿಗೆ ಉಂಟು. ಇದು ನಾವು ತಿಳ್ಕೊಳ್ಬೇಕಾದಂತ ಒಂದು ವಿಷಯ. ಆನೆ ಬಹಳ ದೊಡ್ಡದಾಗಿದೆ, ಅದರ ಕಣ್ಣು ಎಷ್ಟಿದೆ ಗೊತ್ತು ತಾನೆ? ಆನೆ ಅಷ್ಟು ದೊಡ್ಡದಿದ್ರು ಕಣ್ಣು ಮಾತ್ರ ಚಿಕ್ಕದು, ಆದ್ರೆ ಹದ್ದಾಗಲ್ಲ. ಹದ್ದಿನ ಕಣ್ಣು ತುಂಬಾ ದೊಡ್ಡದು, ಮಾನವನಿಗಿಂತಲೂ ಸಹ ದೊಡ್ಡದು. ಸರಿ, ಪ್ರಲಾಪಗಳ ಪುಸ್ತಕಕ್ಕೆ ಬರೋಣ. ಪ್ರಲಾಪಗಳ ಪುಸ್ತಕ 4ನೇ ಅಧ್ಯಾಯ 19ನೇ ವಾಕ್ಯ. ನಮ್ಮನ್ನು ಹಿಂದಟ್ಟಿದವರು ಆಕಾಶದ ಹದ್ದುಗಳಿಗಿಂತ ವೇಗಿಗಳಾಗಿದ್ದರು. ಬೆಟ್ಟಗಳ ಮೇಲೆ ನಮ್ಮನ್ನು ಬೆನ್ನ ಹತ್ತಿ ಅರಣ್ಯದಲ್ಲಿ ಹೊಂಚು ಹಾಕಿದರು. ಇಲ್ಲಿ ಹದ್ದಿನ ಮತ್ತೊಂದು ಗುಣ ಏನು? ಆಕಾಶದ ಹದ್ದುಗಳಿಗಿಂತ ವೇಗಿಗಳಾಗಿದ್ದರು. ಅಂದ್ರೆ ಆಕಾಶದ ಹದ್ದುಗಳು ವೇಗಗಳಲ್ಲಿ ಬಹಳ ಉನ್ನತ ಸ್ಥಿತಿಯನ್ನು ತಲುಪೋದು, ಬಹಳ ವೇಗಿಗಳು ಆಕಾಶದ ಹದ್ದುಗಳು. ವೈರ್ಗಳು ನಮ್ಗೆ ಅದಕ್ಕಿಂತ ವೇಗಿಗಳಾಗಿದ್ದಾಗಿ ಇಲ್ಲಿ ಹೇಳ್ತಾನೆ ವರ್ಣನೆ. ಬೆಟ್ಟಗಳ ಮೇಲೆ ನಮ್ಮನ್ನ ಬೆನ್ನ ಹತ್ತಿ ಅರಣ್ಯದಲ್ಲಿ ಹೊಂಚು ಹಾಕಿದ್ರು. ಹದ್ದು ಹೊಂಚು ಹಾಕಲಿಕ್ಕೆ ಬಹಳ ಪ್ರಸಿದ್ಧಿ, ಅದು ಹೊಂಚು ಹಾಕ್ತಲೇ ಇರ್ತದೆ. ಚಿರತೆಗಳು ಯಾವ ರೀತಿ ಹೊಂಚು ಹಾಕ್ತವೋ ಅದೇ ರೀತಿ ಹದ್ದು ಸಹ ಹೊಂಚು ಹಾಕಿ ಬೇಟೆಯನ್ನ ಹಿಡಿಯುತ್ತದೆ. ಈ ಕಣ್ಣಿನದು 2 ರೀತಿಯಾದಂತ ಕಾರ್ಯ. ಮೊದಲು ದೂರದಿಂದಲೇ ನೋಟ, ಅದರ ನೋಟದಲ್ಲಿ ಎಲ್ಲಾ ವಿವರವನ್ನ ಅದು ಹಿಡ್ಕೊಳ್ತದೆ. ಇದು ಎಲ್ಲಿದೆ, ನಾನು ಎಷ್ಟು ವೇಗವಾಗಿ ಹೋಗಬೇಕು, ಎಷ್ಟು ವೇಗವಾಗಿ ಹೋದ್ರೆ ಈ ಒಂದು ಬೇಟೆಯನ್ನು ನಾನು ಹಿಡಿಲಿಕ್ಕೆ ಸಾಧ್ಯ. ಆ ದೂರದಿಂದಲೇ ಆ ನೋಟದಲ್ಲೇ ಅದು ಎಲ್ಲದರ ವಿವರಣೆಯನ್ನ ಸಂಗ್ರಹಿಸಿದೆ ಹದ್ದು. ಅದಾದ ನಂತರ ಆಕ್ರಮಣ ಮಾಡಲಿಕ್ಕೆ ಬರ್ತದೆ. ಆಕ್ರಮಣ ಮಾಡುವಾಗ ಎಷ್ಟು ಬೇಗ ಇದ್ರೆ ನಾನು ಅಲ್ಲಿ ಹೋಗಿ ಸೇರ್ಲಿಕ್ಕೆ ಸಾಧ್ಯ, ಅದು ತಪ್ಪಿಸಿಕೊಂಡು ಹೋಗಬಾರ್ದಾಗ ಅದನ್ನು ಹಿಡಿಬೇಕಲ್ಲ. ಹಾಗಾಗಿ ಬಹಳ ವೇಗವನ್ನ ತನ್ನ ಹತೋಟಿಗೆ ಇಟ್ಕೊಂಡು ಬರ್ತದೆ. ಅದು ಮಾತ್ರ ಅಲ್ಲ, ಈ ಕಣ್ಣಿಗೆ ಮತ್ತೊಂದು ಗುಣ ಇದೆ, 2 ರೀತಿಯಾದಂತ ಕಾರಣ. ಒಂದು ವೇಳೆ ಈ ಬೇಟೆ ಆಡ್ಲಿಕ್ಕೆ ಬರುವಾಗ ಈ ಹದ್ದನ್ನ ಯಾರಾದ್ರೂ ಬೇಟೆ ಆಡ್ತಾರ ಅನ್ನೋದನ್ನು ಗಮನಿಸಿದ. ಇದು ಅದರ ಇನ್ನೊಂದು ಗುಣ. ತಾನು ತಪ್ಪಿಸಿಕೊಳ್ಬೇಕಲ್ಲ, ತನಗೆಲ್ಲಾದ್ರೂ ಕೇಡಾದ್ರೆ ಆ ಕೇಡನ್ನು ತಪ್ಪಿಸಿಕೊಳ್ಳುವಂತ ಒಂದು ಗುಣ ಸಹ ಈ ಹದ್ದಿಗೆ ಇದೆ. ಜ್ಞಾನೋಕ್ತಿಗಳ ಪುಸ್ತಕ ತೆಗೆಯಿರಿ, 22ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿ 22:3. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು. ಜಾಣನು ಕೇಡನ್ನ ಕಂಡು ಅಡಗಿಕೊಳ್ಳುವನು. ಈ ಹದ್ದು ಒಂದು ಜಾಣ, ಅದು ಕೇಡನ್ನ ಕಂಡು ಅಡಗಿಕೊಳ್ತದಂತೆ ಸತ್ಯವೇದ ಹೇಳ್ತದೆ. 4ನೇ ವಾಕ್ಯ 22:4. ಧನ ಮಾನ ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ನೋಡಿ, ಧನ ಮಾನ ಜೀವ ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಇವತ್ತು ನನ್ನ ಜೀವಮಾನದಲ್ಲಿ ನಾವು ಈ ಧನ ಮಾನ ಜೀವಗಳು ಹೇಗೆ ಸಿಗ್ತದೆ ಅಂದ್ರೆ ದೀನಭಾವಕ್ಕೂ ಯೆಹೋವನ ಭಯಕ್ಕೂ ನಮ್ಗೆ ಸಿಕ್ಕುವಂತ ಫಲ. ದೇವರ ಭಯ ನಮ್ಗಿರುವುದಾದರೆ ಇದೆಲ್ಲವೂ ನಮ್ಗೆ ದೊರಕುತ್ತದೆ. ಆದ್ರೆ ಅನೇಕ ಸಾರಿ ನಾವೇನ್ ಮಾಡ್ತೇವೆ,
ನಮಗೆ ಸ್ವಲ್ಪ ಹೆಚ್ಚಾದಂತ ನಮ್ಮ ಮೇಲೆ ವಿಶ್ವಾಸ ಅಧಿಕಗೊಳ್ತದೆ. ಕೆಲವು ಸಾರಿ ಅಧಿಕವಾದಂತ ವಿಶ್ವಾಸ, ನಮ್ಮನ್ನ ನಾವೇ ಭರವಸೆ ಮಾಡಿಕೊಳ್ಳುವಂಥದ್ದು, ನಮ್ಮನ್ನ ನಾವೇ ಹೆಚ್ಚು ಮಾಡಿಕೊಳ್ಳುವುದು. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವುದು. ಈಗ ನೋಡಿದ್ವಿ, ಜಾಣ ಮೂಢ ಏನ್ ಮಾಡ್ತಾನಂತೆ? ಜ್ಞಾನೋಕ್ತಿಗಳ ಪುಸ್ತಕ ತೆಗೆದು 28ನೇ ಅಧ್ಯಾಯ 26ನೇ ವಾಕ್ಯ. ತನ್ನಲ್ಲೇ ಭರವಸವಿಡುವವನು ಮೂಢನು, ಜ್ಞಾನದಿಂದ ನಡೆಯುವವನು ಉದ್ಧಾರವನ್ನು ಪಡೆಯುವನು. ನೋಡ್ರಿ, ತನ್ನಲ್ಲೇ ಭರವಸೆ ಇಡುವವನು ಮೂಢನು, ಮುಟ್ಟಾಳ, ಅವಿವೇಕಿ. ಜ್ಞಾನದಿಂದ ನಡೆಯುವನು ಉದ್ಧಾರವನ್ನ ಪಡೆಯುವನು. ಹಾಗಾದ್ರೆ ಇದು ಬಹಳ ಜ್ಞಾನದಿಂದ ತನ್ನ ಕೆಲಸಗಳನ್ನ ಮಾಡ್ತದೆ. ಈ ಜಾಣ ಕುರಿತು ಸತ್ಯವೇದದಲ್ಲಿ ನಾವು ಸಂಡೇ ಸ್ಕೂಲಲ್ಲಿ ಒಂದು ಹಾಡು ಹಾಡ್ತಿದ್ವಿ, ಬಹುಶಃ ನಿಮ್ಮೆಲ್ಲರೂ ಗೊತ್ತು ಕಾಣ್ತಲ್ವಾ? ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ ಅಲ್ವ? ಮತ್ತಾಯನ ವರ್ತಮಾನ 7ನೇ ಅಧ್ಯಾಯ 24-25. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ದೇವರ ವಾಕ್ಯದಲ್ಲಿ ನಾವು ಕೇಳಿಸ್ಕೊಳ್ಳೋದು, ಆ ಜಾಣ ಬಂಡೆಯ ಮೇಲೆ ಮನೆನ ಕಟ್ಟಿಕೊಂಡ. ಯಾವ ರೀತಿ ಹದ್ದು ಬಂಡೆಗಳಲ್ಲಿ ತನ್ನ ಮನೆನ ಕಟ್ಟಿಕೊಳ್ತದೋ, ಜಾಣನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಳ್ತಾನೆ. ಎಂತಹ ಗಾಳಿ ಬೀಸಿದರೂ ಸಹ, ಬಿರುಗಾಳಿ ಬಂದರೂ ಸಹ, ಹಳ್ಳಗಳು ಬಂದರೂ ಸಹ, 4 ಕಡೆಯಿಂದ ಗಾಳಿ ಬೀಸಿದರೂ ಸಹ ಆ ಮನೆಗೆ ಏನಾಗಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ಕರ್ತನನ್ನ ನಿರೀಕ್ಷಿಸುವಾಗ ಈ ಹದ್ದಿನಂತೆ ನಾವು ಸಹ ಮೇಲೆ ಇರಲಿಕ್ಕೆ ಸಾಧ್ಯ. ಹೊಸ ಬಲ ಹೇಗೆ ಹೊಂದಲಿಕ್ಕೆ ಸಾಧ್ಯ? ಧ್ಯಾನ ಮಾಡ್ತಾ ಇದ್ದೇವೆ. ಮೇಲೆ ಏರ್ಲಿಕ್ಕೆ ಹೇಗೆ ಸಾಧ್ಯ? ಧ್ಯಾನ ಮಾಡ್ತಾ ಇದ್ದೇವೆ. ಯಾವಾಗ, ಹೇಗೆ ಅಂದ್ರೆ ಕರ್ತನನ್ನ ನಿರೀಕ್ಷಿಸುವಾಗ ಮಾತ್ರ ಇದು ಸಾಧ್ಯ. ಸರಿ, ಮುಂದೆ ಕೆಲವು ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. 3 ವಿಷಯಗಳು ನನ್ನ ಬುದ್ಧಿಯನ್ನು ಮೀರಿವೆ, ಹೌದು 4 ಗ್ರಹಿಸಲಾರೆನು. ಯಾವೆಂದರೆ ಆಕಾಶದಲ್ಲಿ ಹದ್ದಿನ ಹಾದಿ, ಬಂಡೆಯ ಮೇಲೆ ಸರ್ಪದ ಸರಣಿ, ಸಾಗರದ ನಡುವೆ ಹಡಗಿನ ಮಾರ್ಗ, ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ಇವೆ. ಸತ್ಯವೇದ ಹೇಳ್ತದೆ, 4 ನಾನು ಗ್ರಹಿಸಲಾರೆ. ಆಕಾಶದಲ್ಲಿ ಹದ್ದಿನ ಹಾದಿ ಅದ್ರ ಒಂದು. ಆಕಾಶದಲ್ಲಿ ಹದ್ದಿನ ಹಾದಿಯನ್ನ ಯಾರೂ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸತ್ಯವೇದ ಹೇಳ್ತದೆ. ಯಾವ ರೀತಿ ಬಂದು ಇವರು ಆಕ್ರಮಣ ಮಾಡ್ತಾರೆ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವರು ನಾವು ಹದ್ದಿನಂತೆ ಲಾಂಛನ ಹಾಕೊಳ್ತೀವಿ, ನಾವು ಹದ್ದಿನಂತೆ ಬಂದು ಆಕ್ರಮಣ, ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ನಮ್ಮ ಹಾದಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ, ನಾವು ಆ ರೀತಿ ಬಂದು ನಿಮ್ಮನ್ನು ಆಕ್ರಮಿಸಿಕೊಳ್ತೇವೆ. ಅದೇ ಅವರು ಆ ಹದ್ದನ್ನ ಲಾಂಛನವಾಗಿ ಹಾಕಿಕೊಳ್ಳುವಂತ ಉದ್ದೇಶ, ಯುದ್ಧಕ್ಕೆ ಹೋಗುವಾಗ ಧ್ವಜಗಳಲ್ಲಿ. ಸರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 40ನೇ ವಾಕ್ಯ ನೋಡೋಣ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ಮೋವಾಬಿನ ಮೇಲೆ ಎರಗಬೇಕೆಂದು ಶತ್ರುವು ರಣಹದ್ದಿನಂತೆ ರೆಕ್ಕೆಗಳನ್ನು ಹರಡಿ ಹಾರುವನು. ರಣಹದ್ದಿನಂತೆ ರೆಕ್ಕೆಗಳನ್ನ ಹರಡಿ ಹಾರು. ಈ ಹದ್ದಿಗೆ ಇನ್ನೊಂದು ಏನಂದ್ರೆ ರೆಕ್ಕೆಗಳು, ಬಲಿಷ್ಠವಾದಂತ ರೆಕ್ಕೆಗಳು, ಬಹಳ ಎತ್ತರಕ್ಕೆ ಉನ್ನತವಾದ ರೀತಿಯಲ್ಲಿ ಶರವೇಗದಲ್ಲಿ ಹಾರಲಿಕ್ಕೆ ಈ ರೆಕ್ಕೆಗಳು ಬಹಳ ಬಹಳ ಉಪಯುಕ್ತ. ಮಾನವನು ವಿಮಾನವನ್ನು ತಯಾರು ಮಾಡಲಿಕ್ಕೆ ಏನು ಕಾರಣ ಗೊತ್ತೇ? ಪಕ್ಷಿಗಳು ಯಾವ ರೀತಿ ಹಾರ್ತದೆ ಎಂಬುದಾಗಿ ನೋಡಿ ಅದರಲ್ಲಿ ಏನಿದೆ ವೈಜ್ಞಾನಿಕವಾಗಿ ಕಂಡು ಹಿಡಿದು ಮಾನವನು ವಿಮಾನವನ್ನ ತಯಾರಿಸ್ತಾನೆ. ಏನಾಗ್ತದೆ ವೈಜ್ಞಾನಿಕವಾಗಿ, ಏನಾಗ್ತದೆ? ಆ ರೆಕ್ಕೆಗಳಲ್ಲಿ ಅಷ್ಟು ಬಲ ಇರ್ತದೆ. ಸತ್ಯವೇದ ಹೇಳ್ತದೆ ನೋಡ್ರಿ, ಈಗ ಯೆರೆಮೀಯ 48:40 ನಾವು ಓದಿದ್ವಿ, ರಣಹದ್ದಿನಂತೆ ರೆಕ್ಕೆಗಳನ್ನ ಹರಡಿ ಹಾರುವನು. ಎಷ್ಟು ಉದ್ದಕ್ಕೆ ಬೇಕಾದ್ರು, ಎಷ್ಟು ಎತ್ತರಕ್ಕೆ ಬೇಕಾದ್ರು, ಎಷ್ಟು ಹೊತ್ತು ಬೇಕಾದ್ರೂ ಹಾರಲಿಕ್ಕೆ ಸಾಧ್ಯ. ಇದು ಹೇಗೆ ಸಾಧ್ಯ? ಈಗ ದೇವರ ಹದ್ದಿಗೆ ಹೋಲಿಸಿದೆ ನಮ್ಮನ್ನ. ನಾವು ಸಹ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹಾರಬಹುದು, ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು, ಎಷ್ಟು ಹೊತ್ತು ಬೇಕಾದ್ರೂ ಹಾರಬಹುದು. ಹೇಗೆ ಸಾಧ್ಯ ನೋಡ್ರಿ, ವೈಜ್ಞಾನಿಕವಾಗಿ ನೋಡುವುದಾದ್ರೆ ಸತ್ಯವೇದ ಹೇಳ್ತದೆ,
ಯೆಶಾಯ 40:31 ಈಗ ತಾನು ನಾವು ಮತ್ತೊಂದು ಸಾರಿ ಅದನ್ನು ಓದೋಣ. ಯೆರೆಮೀಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಯೆಹೋವನನ್ನು ನಿರೀಕ್ಷಿಸಲು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಹೇಗೆ ಏರ್ಲಿಕ್ಕೆ ಸಾಧ್ಯ? ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಹೇಗೆ ಏರ್ಲಿಕ್ಕೆ ಸಾಧ್ಯ? ಹದ್ದುಗಳು ಅಥವಾ ಯಾವುದೇ ಪಕ್ಷಿ ಹಾರುವಾಗ ಏನ್ ಮಾಡ್ತದೆ? ತಮ್ಮ ರೆಕ್ಕೆಗಳನ್ನ ಬಡಿಯುವುದನ್ನ ನೀವು ನೋಡ್ತೀವಿ. ಯಾವುದೇ ಪಕ್ಷಿ ಆಗಲಿ ರೆಕ್ಕೆಗಳನ್ನ ಬಡಿದ್ರೆ ಅದು ಮೇಲೆ ಹೋಗ್ತದೆ. ಈ ರೆಕ್ಕೆಗಳನ್ನ ಬಡದಾಗ ಏನಾಗ್ತದೆ? ಮೊದಲು ರೆಕ್ಕೆಗಳನ್ನ ಅದು ಹರಡುತ್ತದೆ, ಅದಾದ ನಂತರ ಅದನ್ನ ಬಡಿಯುತ್ತದೆ. ಈ ಬಡಿಯುವಾಗ ಉಂಟಾದಂತ ಶಬ್ದಗಳು, ಬಡಿಯುವಾಗ ಉಂಟಾಗುವಂತ ಗಾಳಿ, ಹೆಚ್ಚು ಬಡದಂತಲ್ಲ ಹೆಚ್ಚು ಗಾಳಿ ಉಂಟಾಗ್ತದೆ, ಆಗ ಬಿಸಿ ಗಾಳಿ ಉಂಟಾಗ್ತದೆ. ನಿಮ್ಮೆಲ್ಲರಿಗೂ ಸಹ ಗೊತ್ತು ಚೆನ್ನಾಗಿ, ವಿಜ್ಞಾನ ನಾವು ಕಲ್ತಿದ್ದೇವೆ. ಏನು? ಬಿಸಿ ಗಾಳಿ ಯಾವುದೇ ವಸ್ತುವನ್ನ ಮೇಲಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ. ಗಾಳಿಯ ಬೆಲೂನ್ ನೋಡಿದಿರ ನೀವೆಲ್ಲ? ಅದಕ್ಕೆ ಏನ್ ಮಾಡ್ತಾರೆ? ಕೆಳಗಡೆ ಬೆಂಕಿ ಹಾಕ್ತಾರೆ, ಬಿಸಿ. ಆ ಬಿಸಿ ಯಾವಾಗ ಉತ್ಪಾದನೆ ಆಗ್ತದೋ ಆ ಬೆಲೂನ್ ಒಳಗೆ ಬಿಸಿ ಗಾಳಿ ಸೇರ್ಕೊಂಡಾಗ ಅದು ಮೇಲಕ್ಕೆ ಮನುಷ್ಯನ ಕೊಂಡೊಯ್ತು. ಅಷ್ಟೇ, ಇದು ಸಹ ಅಷ್ಟೇ. ಹದ್ದು ತನ್ನ ರೆಕ್ಕೆಗಳ ಮುಖಾಂತರವಾಗಿ ಒಂದು ಬಿಸಿಯಾದಂತ ಉಷ್ಣಾಂಶವನ್ನ ಅದು ಉಂಟು ಮಾಡ್ತದೆ. ಬಡದು 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 ಆ ರೆಕ್ಕೆ ಬಡಿತದ ಮುಖಾಂತರವಾಗಿ ಒಂದು ಬಿಸಿ ಗಾಳಿ ಉಂಟಾಗ್ತದೆ. ಆ ಬಿಸಿ ಗಾಳಿ ಇದನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತದೆ. ಇದು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟಿರುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಗೆ, ನಾವು ಸಹ ಉನ್ನತಕ್ಕೆ ಹೋಗಬೇಕಾದ್ರೆ ಈ ದೇವರ ಸಹಾಯ ಬೇಕು. ಫಿಲಿಪ್ಪಿ 4:13 ವಾಕ್ಯ ಕೇಳಿಸ್ಕೊಳ್ಳೋಣ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿ. ಬಲಪಡಿಸುವ ಆತನು ಆತನೇ. ನೋಡಿ, ಹಾಗಾದ್ರೆ ಈ ಬಲಪಡಿಸುವ ಆತನ ಮೊರೆ ಹೋಗ್ಬೇಕು. ನಿನಗೆ ಹೊಸ ಬಲ ಬರಬೇಕಾದ್ರೆ ಯೆಹೋವನನ್ನು ನಿರೀಕ್ಷಿಸು, ಕರ್ತನನ್ನು ನಿರೀಕ್ಷಿಸು, ಆಗಲೇ ಹೊಸ ಬಲ ಹೊಂದಲಿಕ್ಕೆ ಸಾಧ್ಯ. ಆತನ ಹೋಗಿ ಕೇಳ್ಬೇಕು, ನಾನು ಬಲಹೀನ, ನಾನು ಅಪಾತ್ರ, ನಾನು ಅಯೋಗ್ಯ, ನಾನು ವೇದವಾಕ್ಯ ಸರಿಯಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವೇದವನ್ನು ಓದಲು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕರ್ತನೇ ನನಗೆ ಈ ಜ್ಞಾನ ಕೊಡು, ವಿವೇಕ ಕೊಡು. ನಿನ್ನನ್ನ ನಿರೀಕ್ಷಿಸಲು ಹೊಸ ಬಲ ಹೊಂದುತ್ತಾರೆ ಅಂತ ಹೇಳಿದ್ರೆ ಪ್ರಾರ್ಥನೆಗೆ ಬಲ ಸಾಲದು. ಏನೇನು ಬಲಹೀನತೆ ಇದೆಯೋ ಅದೆಲ್ಲವನ್ನ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಳ್ಳುವುದಾದರೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಲಿಕ್ಕೆ ಸಾಧ್ಯ. ಹಾಗಾದ್ರೆ ದೇವರ ಬಳಿ ಹೋಗಿ ಕೇಳ್ಬೇಕು. ಲೂಕನ ಸುವರ್ತಮಾನ 11:9 ವಾಕ್ಯ ಕೇಳಿಸ್ಕೊಳ್ಳೋಣ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನೋಡ್ರಿ, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು, ಬೇಡಿರಿ ನಿಮಗೆ ದೊರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ದೇವರು ಅದನ್ನು ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಸರಿ, ಈಗ ಹದ್ದಿಗೆ ನಮ್ಮನ್ನು ಹೋಲಿಸಿ ನಾವು ಮಾತಾಡೋಣ. ಮೊದಲನೇದಾಗಿ ಏನ್ ನೋಡಿದ್ವಿ? ಹದ್ದು ಒಂದು ಲಾಂಛನ. ಇವತ್ತು ಹದ್ದನ್ನ ಮನುಷ್ಯನಿಗೆ ಹೋಲಿಸಿ ಮಾತಾಡ್ತೇವೆ. ಈಗ ಮನುಷ್ಯರಾಗಿರುವಂತ ನಮ್ಮನ್ನ, ನಮ್ಮ ವೈರಿ ಯಾರು? ಸೈತಾನ. ನಮ್ಮನ್ನು ನೋಡುವಾಗಲೇ ಆತನಿಗೆ ನಡುಕ ಉಂಟಾಗ್ತದೆ. ಯಾಕೆ? ನಾವು ಯಾರು? ಉನ್ನತದಲ್ಲಿ ವಾಸಿಸುವಂತ ದೇವರಲ್ಲಿ ಮರೆ ಮಾಡಿಕೊಂಡಿರುವಂತವರು. ನಾವು ಯಾರು? ಪರ್ವತವಾಗಿರುವಂತ, ಬೆಟ್ಟವಾಗಿರುವಂತ ನನ್ನ ದೇವರಲ್ಲಿ ವಾಸ ಮಾಡುವಂತವನು ನಾನು ಹದ್ದಾಗಿರುವುದಾದ್ರೆ, ಹದ್ದು ಎಲ್ಲಿ ವಾಸ ಮಾಡ್ತದಂತೆ? ಬಂಡೆ ಅದರ ನಿವಾಸ ಎಂದಾಗ ನಾವು ಈಗ ತಾನೇ ಕೇಳಿಸ್ಕೊಂಡಲ್ಲ. ಉನ್ನತ ಶಿಖರಾಗ್ರಗಳಲ್ಲಿ ಅದು ವಾಸಿಸ್ತದೆ. ಹಾಗಾದ್ರೆ ನಾನು ಉನ್ನತನ ಮರೆಯಲ್ಲಿ, ಸರ್ವಶಕ್ತನ ಮರೆಯಲ್ಲಿ ನಾನು ನಿವಾಸವನ್ನ ಮಾಡಿಕೊಂಡಿದ್ದೇನೆ. ಅದು ನನ್ನ ಮೊದಲನೇ ಗುಣ. ಎರಡನೇ ಗುಣ, ಉನ್ನತದಲ್ಲಿ ಇರುವಂತಹ ಹದ್ದು ಕೆಳಗೆ ಇರುವಂತಹ ಬೇಟೆಯನ್ನ ಬಹಳ ದೂರದಿಂದಲೇ ಗಮನಿಸ್ತದೆ.
ಬಹಳ ದೂರದಲ್ಲೇ ಗಮನಿಸ್ತಿದ್ದೆ. ಇದು ಸಹ ಅನೇಕ ಆತ್ಮಗಳು. ಯಾವುದು ಹದ್ದಿಗೆ ಆಹಾರ? ಅದೇ ಮೀನು, ಹದ್ದಿ. ಅದೇನೇನ್ ತಿಂತದೋ ಅದರ ಆಹಾರ. ಇವತ್ತು ನನ್ನ ಆಹಾರ ಏನು? ಕರ್ತನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಎಂಬ ಕರ್ತನಾದ ಯೇಸು ಕ್ರಿಸ್ತ ಹೇಳಿದ. ನನ್ನ ದೇವರ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. ಹಾಗಾದ್ರೆ ಇವತ್ತು ನನ್ನ ನಿನ್ನ ಆಹಾರ ಅಂದ್ರೆ ಏನು ಅಂದ್ರೆ, ನೀವು ಏನೇನ್ ತಿಂತೀರೋ ಅದು ಹೇಳ್ಬೇಡ್ರಿ. ಕರ್ತನ ಚಿತ್ತವೇ ನಿಮ್ಮ ಆಹಾರವಾಗಿರ್ಬೇಕು. ಏನು ಕರ್ತನ ಚಿತ್ತ? ಒಂದು ಆತ್ಮವಾದರೂ ನಶಿಸಿ ಹೋಗುವುದು ದೇವರಿಗೆ ಇಷ್ಟ ಇಲ್ಲ. ನೀವು ಆತ್ಮಗಳನ್ನ ದೂರದಿಂದಲೇ ಗಮನಿಸಬೇಕು. ಯಾಕೆ? ಉನ್ನತನಲ್ಲಿ ಮರೆ ಮಾಡಿಕೊಂಡಿದ್ದೀರಿ. ನೀವು ಆತ್ಮಗಳನ್ನ ಬಹಳ ದೂರದಲ್ಲೇ ಗ್ರಹಿಸುವಂತ ಶಕ್ತಿಯನ್ನು ಹೊಂದಿರಬೇಕು. ಎಲ್ಲಿ ಆತ್ಮಗಳಿದೆ? ಇವತ್ತು ಆತ್ಮಗಳು ಎಲ್ಲಿದೆ? ಪಾಪ ಎಂಬ ಸಮುದ್ರದಲ್ಲಿ ಇದೆ. ಆ ಪಾಪ ಎಂಬ ಸಮುದ್ರದಲ್ಲಿ ಅನೇಕ ಮೀನುಗಳಿದೆ. ಮೀನುಗಳನ್ನ ಆತ್ಮಗಳಿಗೆ ಹೋಲಿಸ್ತಾರಲ್ವ? ಆ ಮೀನುಗಳನ್ನ ಗುರುತಿಸುವಂತ ಹದ್ದಾಗಿ ನಾನು ನೀನು ಕಾಣಲ್ಪಡಬೇಕು. ಅದು ದೂರ ದೃಷ್ಟಿ ಇರಬೇಕು ನಿನಗೆ. ನೀನ್ ಎಲ್ಲೇ ಕೂತಿದ್ರು ಸಹ ಮೇಲಿಂದ ಬಂದು ಆ ಒಂದು ಬೇಟೆ ಅಥವಾ ಆಹಾರ ಅಥವಾ ಆತ್ಮ ಅದನ್ನ ನೀನು ದೇವರಿಗೆ ಸಂಪಾದಿಸುವಂತ ಒಂದು ಹದ್ದಾಗಿ ಕಾಣಲ್ಪಡಬೇಕು. ಹದ್ದು ಆ ಕೆಲಸ ಮಾಡ್ತದೆ. ಉನ್ನತ ಸ್ಥಾನದಲ್ಲಿ ಗೂಡು ಮಾಡಿಕೊಂಡಿದ್ರು ದೂರದಿಂದಲೇ ಬೇಟೆಯನ್ನ ಕಂಡುಹಿಡಿಯುತ್ತದೆ. ಆಮೇಲೆ ಬಹಳ ವೇಗವಾಗಿ ಮಾಡ್ತದೆ. ಯಾಕೆ? ತಡ ಮಾಡಿದ್ರೆ ಒಂದು ವೇಳೆ ಆತ್ಮ ಸಿಕ್ಕದೇ ಇರ್ಬೋದು. ನಾವು ನಿದ್ದೆ ಮಾಡಿ ಆತ್ಮಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಶೀಘ್ರದಲ್ಲಿ ಯೇಸು ಕ್ರಿಸ್ತನು ಬರ್ಲಿಕ್ಕಿದ್ದಾನೆ. ನಾವು ಶರವೇಗದಲ್ಲಿ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ನಾವು ಬಹಳ ವೇಗದಿಂದ ಆತ್ಮಗಳನ್ನು ಹುಡುಕಬೇಕಾಗ್ತದೆ. ಆತ್ಮಗಳನ್ನ ಸಂರಕ್ಷಿಸಬೇಕಾಗ್ತದೆ. ಈಗಿನ ಪರಿಸ್ಥಿತಿಗಳು ನೋಡ್ರಿ, ಈ ಸೋಂಕಿನಿಂದ ಲಕ್ಷಗಟ್ಟಲೆ ಜನ ಸಾಯ್ತಿದ್ದಾರೆ. ಯಾರು ಅವರಿಗೆ ಸುವಾರ್ತೆ ಹೇಳುವಂತವ್ರು? ಯಾರು ರಕ್ಷಕರನ್ನು ನೋಡೆಂದಾಗ ಹೇಳುವಂತವ್ರು? ಶರವೇಗದಲ್ಲಿ ನಾವು ಕೆಲಸಗಳನ್ನು ಮಾಡಬೇಕು. ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಆತ್ಮಗಳ ರಕ್ಷಣೆಯ ಭಾರ ನಮ್ಮ ಮೇಲೆ, ನಿಮ್ಮ ಮೇಲೆ ಇರಬೇಕು. ವೇಗದಿಂದ ಕಾರ್ಯವನ್ನು ಮಾಡಬೇಕು. ಹದ್ದು ನೋಟದಲ್ಲಿ ಎಲ್ಲ ಊರವನ್ನ ಗಮನಿಸ್ತದೆ. ತನ್ನ ಬೇಟೆ ಯಾವ ರೀತಿ ಇದೆ ಅಂತ ಎಲ್ಲವನ್ನ ಗಮನಿಸ್ತದೆ. ಅದೇ ರೀತಿ ಕೇಡಿನಿಂದಲೂ ತಪ್ಪಿಸಿಕೊಳ್ತದೆ. ಸೈತಾನನು ಹೊಂಚಾಗ್ತಲೇ ಹೇಳ್ತಾನೆ. ನಮ್ಮನ್ನ ಆಕ್ರಮಣ ಮಾಡ್ಲಿಕ್ಕೆ ಸೈತಾನ ಹೊಂಚಾಗ್ತಿರ್ತಾನೆ. ಹದ್ದಾಗಿರುವಂತ ನಿನ್ನನ್ನ ಬೇಟೆ ಆಡ್ಲಿಕ್ಕೆ ಸೈತಾನ ಕಾಯ್ತಿರ್ತಾನೆ. ಆದ್ರೆ ನೀನು ಕರ್ತನಿಗೋಸ್ಕರ ಮೀನನ್ನ, ಆತ್ಮವನ್ನು ಹುಡುಕುವಂತ ಹದ್ದಾಗಿ ಕಾಣಲ್ಪಡಬೇಕು. ನಿನ್ನನ್ನು ನೀನು ತಪ್ಪಿಸಿಕೊಳಿಸಬೇಕು. ಜಾಣನು ಹೇಗೆ ತಪ್ಪಿಸಿಕೊಳ್ತಾನೆ? ಕೇಡನ್ನು ಕಂಡು ಅಡಗಿಕೊಳ್ಳುವನೆಂಬುದಾಗಿ ಸತ್ಯವೇದದಲ್ಲಿ ನಾವು ಓದೋದಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಆ ದೇವರಲ್ಲಿ ಭಯ ಇರುವುದಾದ್ರೆ ನನಗೆ ಧನ ಮಾನ ಎಲ್ಲ ಒದಗ್ತದೆ ಎಂಬ ನಾವು ಕೇಳಿಸ್ಕೊಂಡಲ್ಲ. ನೀನು ಜಾಣನಾಗಿ ಕಾಣಲ್ಪಡಬೇಕು. ಆ ಜಾಣ ಬಂಡೆಯ ಮೇಲೆ ಮನೆ ಕಟ್ಟಿದ. ಬಿರುಗಾಳಿ ಬೀಸಿದಾಗಲೂ ಮನೆಗೆ ಏನಾಗಲಿಲ್ಲ. ಈ ದಿವಸ ನನ್ನ ನಿನ್ನ ಮನೆ ಯಾವುದ್ರ ಮೇಲೆ ನಾವು ಕಟ್ಟಿದ್ದೇವೆ? ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ ಇವುಗಳ ಮೇಲೆ ನಮ್ಮ ಮನೆ ಕಟ್ಟಿಕೊಂಡಿದ್ದೇವಾ? ಅಥವಾ ಬಂಡೆ ಆಗಿರುವಂತ ಕ್ರಿಸ್ತನ ಮೇಲೆ ನಮ್ಮ ಮನೆಗಳನ್ನ ನಾವು ಕಟ್ಟಿಕೊಂಡಿದ್ದೇವಾ? ಮುಂದೆ ಹದ್ದಿನ ಹಾದಿನ ಯಾರು ಗ್ರಹಿಸಲಾರರು. ನೀನು ಎಲ್ಲಿ ಹೋಗ್ತಿ, ಯಾವ ಆತ್ಮನ ಸಂಪಾದನೆ ಮಾಡ್ತಿ, ಇದು ಸೈತಾನ್ ಗೊತ್ತಾಗಲ್ಲ. ಮೊಣಕಾಲು ರಹಸ್ಯವಾಗಿ ದೇವರ ಸನ್ನಿಧಾನದಲ್ಲಿ ಹೋರಾಟ ಮಾಡಿ ನೀನು ಆತ್ಮಗಳನ್ನು ಗೆಲ್ಲಬೇಕು. ಸತ್ಯವೇ ಹೇಳ್ತದೆ. ಮತ್ತೆ ಹದ್ದು ತನ್ನ ರೆಕ್ಕೆಗಳನ್ನು ಬಡಿದುಕೊಂಡು ಉಷ್ಣವನ್ನ ಉಂಟು ಮಾಡ್ತದೆ. ಇವತ್ತು ಪವಿತ್ರಾತ್ಮನಿಗೆ ಸೇರಿ ನಿನ್ನ ಬಲವುಳ್ಳ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಒಂದು ಉಷ್ಣತೆ ಉಂಟಾಗಬೇಕು. ಅಲ್ಲಿ ಒಂದು ಕಾವು ಉಂಟಾಗಬೇಕು. ಈ ದಿವಸ ನನ್ನ ನಿನ್ನ ಜೀವನ ಹೇಗಿದೆ? ಈ ಕಡೆ ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಇದ್ದೇವೆ ಅಲ್ಲ ನಮ್ಮಲ್ಲಿ ಅನೇಕರು. ಸತ್ಯವೇದ ಹೇಳ್ತೇನೆ, ನೀನು ಹತ್ತಿ ಉರಿಯುವಂತ ದೀಪವಾಗಿ ಕಾಣಲ್ಪಡಬೇಕು. ನಿನ್ನಲ್ಲಿ ಆ ಉರಿ ಕಾಣಲ್ಪಡಬೇಕು. ಆತ್ಮಗಳನ್ನು ಕುರಿತು ಭಾರ ನಿನ್ನಲ್ಲಿ ಕಾಣಲ್ಪಡಬೇಕು. ಪ್ರಾರ್ಥನೆ ಮುಖಾಂತರ ಉಷ್ಣತೆಯನ್ನು ನೀನು ಏರಿಸಿಕೊಳ್ಬೇಕು. ಆಗಲೇ ನೀನು ಮೇಲೆ ಇರಲಿಕ್ಕೆ ಸಾಧ್ಯ. ಹದ್ದು ತನ್ನ ರೆಕ್ಕೆಗಳನ್ನ ಬಡಿದು 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 ಉಷ್ಣವನ್ನ ಉಂಟು ಮಾಡಿ ಅದು ಮೇಲಕ್ಕೆ ಹೋಗ್ತದೆ. ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ 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 ನಾವು ಸಹ ಮೇಲಕ್ಕೆ ಹಾರುವಾಗ ನಮಗೆ ಆತ್ಮಗಳು ಕಾಣ್ತದೆ. ಮೇಲಿಂದ ಆತ್ಮಗಳು ಕಾಣ್ತದೆ. ಯಾವ ಯಾವ ಆತ್ಮಗಳು ಪಾಪದ ಸಮುದ್ರದಲ್ಲಿ ಬಿದ್ದು ಸಿಕ್ಕಿ ಹಾಕೊಂಡು ಕಷ್ಟ ಪಡ್ತದೆ ಎಂಬುದಾಗಿ ಗೊತ್ತಾಗ್ತದೆ. ಸಂಕಷ್ಟದಲ್ಲಿ ಎಷ್ಟು ಆತ್ಮಗಳು ಬಿದ್ದಿದೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ನಾವು ನೀನು ಪ್ರಾರ್ಥನೆಯಲ್ಲಿ ಇರುವಾಗ ಮಾತ್ರ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಇನ್ನೊಂದು ಅದ್ಭುತವಾದ ವಾಕ್ಯ ಹದ್ದನ್ನು ಕುರಿತು ಬರ್ತಿದೆ. ದಾವೀದನ ಕೀರ್ತನೆ 103ನೇ ಅಧ್ಯಾಯ 5ನೇ ವಾಕ್ಯ ಕೇಳಿಸ್ಕೊಳ್ಳೋಣ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರುಮಾಡುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ
ಯೌವನವನ್ನ ತಿರುಗಿ ಬರ್ಮಾಡ್ತಾನೆ ಅಂತ ಸತ್ಯವೇದದಲ್ಲಿ ಹೇಳ್ತಾರೆ. ಹಾಗಾದ್ರೆ ಹದ್ದಿಗೆ ತಿರುಗಿ ಯೌವನ ಬರ್ತದ? ಮತ್ತೊಂದು ಗುಣಲಕ್ಷಣ, ಹದ್ದಿಗೆ ವಯಸ್ಸಾದಂಗೆಲ್ಲ ಏನ್ ಮಾಡ್ತದೆ ಗೊತ್ತಾ? ಈ ಉನ್ನತವಾದ ಶಿಖರಕ್ಕೆ ಹೋಗ್ತದೆ. ಅಲ್ಲಿ ತನ್ನನ್ನ ಸೇರಿಕೊಂಡು ಅದು ವಯಸ್ಸಾಗಿ ರೆಕ್ಕೆಲ್ಲ ಕೆಲವು ಬಲಹೀನವಾದಾಗ, ವಯಸ್ಸಾದಾಗ ಏನ್ ಮಾಡುತ್ತೆ, ಹೊರಟೋಗಿ ಆ ಉನ್ನತ ಶಿಖರದಲ್ಲಿ ಸೇರ್ಕೊಂಡು ಒಂದೊಂದೇ ರೆಕ್ಕೆ ಆ ಕುಕ್ಕಲ್ಲಿ ಕಿತ್ತಾಕಿ ಒಳಗೆ ಇರ್ತದೆ, ಎಲ್ಲೂ ಬರೋದಿಲ್ಲ ಅದು. ಸ್ವಲ್ಪ ದಿವಸ ಆದ್ಮೇಲೆ ಆ ರೆಕ್ಕೆಗಳು ಮೊಳಿತದೆ, ಹೊಸ ರೆಕ್ಕೆಗಳು ಬರ್ತವೆ, ನೂತನವಂತ ರೆಕ್ಕೆಗಳು ಬರ್ತವೆ. ಅದಕ್ಕೆ ದಾವೀದ ಇಲ್ಲಿ ಬರ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನ ತಿರುಗಿ ಬರಮಾಡ. ಆ ನೂತನ ರೆಕ್ಕೆ ಬಂದ್ಮೇಲೆ ತಿರುಗಿ ಬರ್ತದೆ, ಹೊಸ ಯೌವನದೊಂದಿಗೆ ಬರ್ತದೆ. ಅದಕ್ಕೆ ದೇವರ ಹೇಳಿದ, ಯೆಹೋವನ ನಿರೀಕ್ಷಿಸೋರೋ ಹೊಸ ಬಲವನ್ನು ಹೊಂದೋರು, ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಯಾವ ರೀತಿ? ಈ ಹೊಸ ಯೌವನವನ್ನು ಹೊಂದಿ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಕ್ರಿಸ್ತನಲ್ಲಿ ಆ ಬಂಡೆಯಲ್ಲಿ ಇರುವ ಯೇಸು ಕ್ರಿಸ್ತನು, ಬಂಡೆ ಆಗಿರುವಂತಹ ಕ್ರಿಸ್ತನಲ್ಲಿ ತಿರುಗಿ ನೀನು ಬರುವಾಗ ನೀನು ಹೊಸ ಬಲ ಹೊಂದಲಿಕ್ಕೆ ಸಾಧ್ಯ. ಮತ್ತೆ ಹೊಸ ಆತ್ಮಗಳನ್ನ ಉತ್ಸಾಹದಿಂದ ನೀನು ಆಯ್ದುಕೊಂಡು ಬರಲಿಕ್ಕೆ ಸಾಧ್ಯ. ಅದೇ ಈ ಮಾತಿನ ಅರ್ಥ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನ ದೃಷ್ಟಿಯು ಧನದ ಮೇಲೆ ಎರಗುತ್ತದೋ, ಧನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಅನೇಕರು ಏನ್ ಮಾಡ್ತಾರೆ, ಈ ಹೊಸ ಬಲ ಹೊಂದಿದ ನಂತರ ಮೇಲಿಂದ ಹಾರುವಾಗ ಈಗ ಅವರ ದೃಷ್ಟಿಯೇ ಬದಲಾಗ್ತದೆ. ಸತ್ಯದಲ್ಲಿ ಹೇಳ್ತದೆ ನೋಡಿ, ನಿನ್ನ ದೃಷ್ಟಿ ಧನದ ಮೇಲೆ ಎರಗುತ್ತದೋ, ಎಷ್ಟೇ ಎತ್ತರಕ್ಕೆ ಹೋದ್ರು ಸಹ ನಿನಗೆ ಐಶ್ವರ್ಯ, ಅಂತಸ್ತು, ಸ್ಥಾನಮಾನ ಎಲ್ಲಿಂದ ಬರ್ತದೆ ಅಂತ ಚೆನ್ನಾಗಿ ಗೊತ್ತಿರಬೇಕು. ದೇವರು ನಿನಗೆ ಮತ್ತೆ ಸೇವೆಯಲ್ಲಿ ಕರೆದು ಉಪಯೋಗಿಸುವಾಗ, ಮತ್ತೆ ನಿನ್ನನ್ನು ಉಪಯೋಗಿಸುವಾಗ ನಿನ್ನ ಕಣ್ಣುಗಳು ಧನದ ಮೇಲೆ, ಅಂದ್ರೆ ಹಣದ ಮೇಲೆ ಹೋಗಬಾರದು. ಅದು ಸತ್ಯವೇದ ಹೇಳುವಂಥದ್ದು. ನಿನ್ನ ಕಣ್ಣು ಯಾವಾಗಲೂ ಸಹ ದೇವರ ಮೇಲೆ ಇರಬೇಕು. ನಿನ್ನ ಕಣ್ಣುಗಳನ್ನು ದೇವರ ಕಣ್ಣುಗಳನ್ನಾಗಿ ಮಾರ್ಪಾಡು ಮಾಡಬೇಕು. ಯಾಕೆ? ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 12-13 ಓದೋಣ. ಯೆಹೋವನ ಕಣ್ಣು ತಿಳುವಳಿಕೆಗೆ ಕಾವಲು, ಆತನು ವಂಚಕನ ಮಾತುಗಳನ್ನು ಕೆಡವಿ ಬಿಡುವನು. ಹೊರಗೆ ಸಿಂಹವಿದೆ, ನನ್ನನ್ನು ಬೀದಿಯಲ್ಲಿ ಕೊಂದೀತು ಎಂಬುದು ಸೋಮಾರಿಯ ನೆವ. ಯೆಹೋವನ ಕಣ್ಣು ತಿಳುವಳಿಕೆಗೆ ಕಾವಲು. ನಿನ್ನ ಕಣ್ಣನ್ನ ದೇವರ ಕಣ್ಣಿನ ಜೊತೆ ನೀನು ಮಿಲನ ಮಾಡುವುದಾದ್ರೆ ಅದು ತಿಳುವಳಿಕೆಗೆ ಕಾವಲು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯಾವ ರೀತಿ ಮಾಡಬೇಕು, ಎಲ್ಲಿ ಹೋಗಬೇಕು, ನಿನ್ನನ್ನು ಕಾಯ್ತದದು. ಸತ್ಯವೇದ ಹೇಳ್ತದೆ, ಆತನು ವಂಚಕನ ಮಾತುಗಳನ್ನ ಕೆಡವಿ ಬಿಡುವನು. ವಂಚಕ ಏನ್ ಹೇಳ್ತಾನೆ? ಹೊರಗೆ ಸಿಂಹವಿದೆ, ನನ್ನನ್ನು ಬೀದಿಯಲ್ಲಿ ಕೊಂದೀತು ಎಂಬುದು ಸೋಮಾರಿಯ ನೆವ. ಸೇವೆ ಮಾಡ್ಲಿಕ್ಕೆ ದೇವರು ಕರೆದ್ರೆ ಆಚೆ ಈ ರೀತಿ ಕಷ್ಟ, ಆಚೆ ಹೋದ್ರೆ ಸೈತಾನ ಕಾಟ, ಸೈತಾನ ಈ ರೀತಿ ಶೋಧಿಸ್ತಾನೆ, ಯಾಕೆ ಬೇಕು ನಮಗೆ? ಅದೆಲ್ಲ ಪ್ರಿಯರೇ, ಇದು ಸೋಮಾರಿಯ ನೆವ. ಹೊರಗೆ ಸಿಂಹ ಇದೆ ಎಂಬುದಾಗಿ ಹೇಳುವಂಥದ್ದು ಸೋಮಾರಿಯ ನೆವ. ನಿನ್ನ ಕಣ್ಣನ್ನ ಕರ್ತನ ಕಣ್ಣಿಗೆ ಹೋಲಿಸಿ ನೋಡು. ಎಷ್ಟೊಂದು ಆತ್ಮಗಳು ಕೆಳಗೆ ಬಿದ್ದು ಪಾಪ ಎಂಬ ಸಮುದ್ರಕ್ಕೆ ಬಿದ್ದಿದೆ. ಅದರ ಮೇಲೆ ನಿನ್ನ ಕಣ್ಣುಗಳಿರಲಿ. ಸೈತಾನ ಮೇಲೂ ಬೇಡ, ಆಸ್ತಿ ಮೇಲೂ ಬೇಡ. ಅದನ್ನು ದೇವರು ನಮಗೆ ತಿಳಿಸಿ. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಇದುವರೆಗೂ ಸಹ ನಿನ್ನನ್ನ ಹೊತ್ತು ಸಾಕಿದಂತ ದೇವರು ಆತನು ಹೇಳ್ತಾನೆ, ನಿನ್ನನ್ನ ಹದ್ದಿಗೆ ಹೋಲಿಸಿದ ಅಲ್ವಾ, ಅದೇ ದೇವರು ತನ್ನನ್ನ ಹದ್ದಿಗೆ ಹೋಲಿಸಿ ಮಾತಾಡ್ತಾನೆ. ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯವನ್ನ ನಾವು ಓದಿ ಕೇಳಿಸ್ಕೊಳ್ಳೋಣ. ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯ. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ಹೋದನಲ್ಲ. ಈ ದೇವರು ನಮ್ಮನ್ನು ಅದೇ ರೀತಿ ಕೈ ಹಿಡಿದು ಕಾದು ಕಾಪಾಡಿದ್ದಾನೆ. ಒಂದು ಸಣ್ಣ ಕತೆ ನೀವು ಕೇಳಿಸ್ಕೊಂಡು ಹೋದ್ರು ನನ್ನ ಗಮನಕ್ಕೆ ಬರ್ತಿದೆ. ಒಂದು ಹದ್ದಿನ ಕತೆ. ಒಬ್ಬ ಬೇಟೆಗಾರನ ಒಂದ್ ದಿವಸ ಕಾಡಿಗೆ ಹೋಗ್ತಾನೆ. ಆದ್ರೆ ಹೋದಾಗ ಕಾಡೆಲ್ಲ ಸುಟ್ಟು ಹೋಗಿರ್ತದೆ. ಅವನಿಗೆ ಯಾವ ಬೇಟೆ ಸಿಕ್ಕೋದಿಲ್ಲ. ಎಲ್ಲಾ ಮರಗಳು ಗಿಡಗಳೆಲ್ಲ ಸುಟ್ಟು ಹೋಗಿದೆ. ಹಾಗೆ ಹೋಗ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಹೋಗುವ ಒಂದು ಉಂಡೆಯ ರೀತಿಯಲ್ಲಿ ಒಂದು ವಸ್ತು ಕಾಣ್ತದೆ.
ಇವನು ತನ್ನ ಬಂದೂಕಿನಲ್ಲಿ ಅದನ್ನ ಕೆದಕ್ತಾನೆ. ಕೆದಕಿದಾಗ ಮೇಲೆಲ್ಲ ಹೋಗಿ ಒಳಗಡೆ ಸ್ವಲ್ಪ ಕೆದಕಿದ ಹಾಗೆ ಮೇಲೆ ಎಲ್ಲ ಈ ರೆಕ್ಕೆಗಳ ಪಾದಲ್ಲಿ ಏನೋ ಒಂದು ಎಲ್ಲ ಕೆದಕ್ತಾನೆ. ಅದೆಲ್ಲ ಕೆದಕಿದ ನಂತರ ಒಳಗಡೆ ಮರಿಗಳು ಆಚೆ ಬರ್ತದೆ. ಆಶ್ಚರ್ಯ ಆಗ್ತದೆ, ಏನಪ್ಪ ಅದು ಬದುಕಿದೆ ಅಲ್ಲ, ಕಾಡೆಲ್ಲ ಸುಟ್ಟು ಹೋಗಿದೆ, ಇಷ್ಟೆಲ್ಲ ಸುಟ್ಟು ಹೋಗಿದ್ರೆ ಮರಿಗಳು ಹೇಗೆ ಬದುಕಿತ್ತು ಅಂದ್ರೆ, ಒಂದು ಹದ್ದು ತನ್ನ ಮರಿಗಳನ್ನೆಲ್ಲ ಈ ಕಾಡಿಗೆ ಬೆಂಕಿ ಬಿದ್ದಾಗ ತನ್ನ ರೆಕ್ಕೆಗಳಲ್ಲಿ ಮರೆ ಮಾಡಿಕೊಂಡು ಕಾಪಾಡುತ್ತದೆ. ತಾನು ಸುಟ್ಟು ಹೋಗಿರ್ತದೆ, ಆದರೆ ಮರಿಗಳು ಒಳ್ಳೆ ಸುರಕ್ಷಿತವಾಗಿದೆ. ನೋಡ್ರಿ, ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರ ನಿಮಗೋಸ್ಕರ ಮಾಡಿ. ಪ್ರವಾದಿಯಾದ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಏನು ಓದ್ತೇವೆ? ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಶಾಂತಿಯನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯಿತು, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಅವನು ಜಜ್ಜಲ್ಪಟ್ಟನು. ಆ ಹದ್ದು ಆ ದಿವಸ ತನ್ನ ರೆಕ್ಕೆಗಳನ್ನು ಚಾಚಿಕೊಂಡು ನಮ್ಮನ್ನ ಪಾಪದಿಂದ, ಈ ಭಯಂಕರವಾದ ಪಾಪ, ಅದರ ಮುಖಾಂತರ ಬರುವಂತ ಮರಣ ಅದರಿಂದ ಕಾಪಾಡಿದೆ. ಯೇಸು ಕ್ರಿಸ್ತನ ಕೆಲಸವನ್ನು ಮಾಡಿದ. ಈ ದಿವಸ ಆತನು ಹೇಳ್ತಾನೆ, ನೀನು ಹದ್ದಾಗಿದ್ದಿ, ಈ ಕೆಲಸ ಆತ್ಮವನ್ನು ರಕ್ಷಿಸುವಂತ ಕೆಲಸ ಈ ದಿವಸ ನಾನು ನಿನಗೆ ಕೊಟ್ಟಿದ್ದೇನೆ. ನೀನೇನ್ ಮಾಡ್ಬೇಕು? ನನ್ನನ್ನು ನಿರೀಕ್ಷಿಸು. ಯೆಹೋವನು ನಿರೀಕ್ಷಿಸೋರು ಹೊಸ ಬಲವನ್ನು ಹೊಂದು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬರರು. ಇದೊಂದು ವಾಗ್ದಾನ. ಈ ದಿವಸ ನಾವು ಯಾರನ್ನು ನಿರೀಕ್ಷಿಸಿಕೊಂಡಿದ್ದೇವೆ? ಒಂದು ಸುಂದರವಾದ ಹಾಡು. ನನ್ನ ಧ್ವನಿ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ನನ್ನ ಧ್ವನಿಯನ್ನು ಹಾಡ್ತೇನೆ, ಮಾಡಿ ಕ್ಷಮಿಸಿ, ಅದು ಕೇಳಿಸ್ಕೊಳ್ಳಿ. ಕರ್ತನನ್ನು ನಿರೀಕ್ಷಿಸಲು ನೂತನ ಬಲ ಹೊಂದುವೆ, ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು. ಕರ್ತನನ್ನು ನಿರೀಕ್ಷಿಸಲು ನೂತನ ಬಲ ಹೊಂದುವಿ, ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು. ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಕರ್ತನನ್ನು ನಿರೀಕ್ಷಿಸುವಾಗ ಹೊಸ ಬಲ ಹೊಂದಲಿಕ್ಕೆ ಸಾಧ್ಯ. ನಾವು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರಲಿಕ್ಕೆ ಸಾಧ್ಯ. ನಮಗೆ ಯಾವ ಸೋಲು ಇಲ್ಲ, ಯಾಕಂದ್ರೆ ದೇವರು ತಾನೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹದ್ದುಗಳಿಗೆ ನಿವಾಸ ಬಂಡೆ, ಆ ಬಂಡೆ ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತ. ಬನ್ನಿ, ಆತನ ನಿರೀಕ್ಷೋಣ, ಹೊಸ ಬಲ ಹೊಂದೋಣ. ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರೇ, ನಿನ್ನ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ನಿನ್ನನ್ನು ನಿರೀಕ್ಷರು ಹೊಸ ಬಲವನ್ನು ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲು ಎಂಬುದಾಗಿ ಹೇಳಿದ್ದೀವಿ. ನಮ್ಮ ಮಕ್ಕಳಂತ ನಾವು ಸದಾಕಾಲ ನಿನ್ನನ್ನೇ ನಿರೀಕ್ಷಿಸಲಿಕ್ಕಾಗುವಂತೆ ನಿನ್ನ ಕೃಪಾ ಸಹಾಯಕ್ಕೋಸ್ಕರ ಬೇಡಿಕೊಳ್ತೇವೆ. ವಾಕ್ಯವನ್ನು ಕೇಳಿದ್ದೇವೆ, ಆತ್ಮದ ಆದಾಯ ಮಾಡಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಉಪಯೋಗಿಸು. ನಿನ್ನಲ್ಲಿ ನೂತನ ಬಲ ಹೊಂದಲಿಕ್ಕಾಗುವಂತೆ ನಿನ್ನ ಕೃಪಾ ಸಹಾಯಕ್ಕೋಸ್ಕರ ಬೇಡಿಕೊಳ್ತೇವೆ. ಈ ಪ್ರಾರ್ಥನೆ ನಮ್ಮ ಬಂಡೆಯು ಕೋಟೆಯೂ ಆಗಿರುವಂತ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ.